ಇವತ್ತಿನ ವಿನೋದ ವಾರ್ತೆಯಲ್ಲಿ ನೀಟ್ ವಿದ್ಯಾರ್ಥಿಗಳ ಪ್ರತಿಭಟಚಾರವಾಗಿ ಮಾತಾಡ್ತಾ ಹೋಗೋಣ. ನಾನು ನಾಗಣ್ಣ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದ್ದಕ್ಕಿದ್ದಂತೆ ಈ ವಾಂಗ್ಚುಕ್ ಅವರು ರಾತ್ರೋರಾತ್ರಿ ಏನೋ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಮೋದಿಜಿ ಅವರು ಅವರನ್ನು ಮನವೊಲಿಸೋದಲ್ಲಿ ಪ್ರಯತ್ನ ಪಟ್ಟು ಗೆದ್ದುಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಒಟ್ಟಿನಲ್ಲಿ ಮೋದಿ ಅವರು ಹೇಳಿರೋದೇನೋ, ಇದಕ್ಕೊಂದು ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸಿ ಯಾರು ಹಗರಣ ಮಾಡಿದ್ರೋ ಅವರನ್ನು ನಾವು ಕಂಡು ಹಿಡಿತೀವಿ ಅಂತ. ಬನ್ನಿ, ಈ ಕುರಿತಾಗಿ ಹಲವಾರು ಊಹಾಪೋಹಗಳು ಶುರುವಾಗಿದೆ. ಇದರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಬ್ರಹ್ಮಾಂಡ ಗುರುಗಳು ಸೇರಿದ್ದಾರೆ ಇವತ್ತು. ಗುರುಗಳೇ, ನೀವು ಹೇಳಿ ಇವಾಗ. ಅದೇನು ಇಲ್ಲ ನೋಡಿ, ಒಂದು ವಿಚಾರನ ನಾವೆಲ್ಲರೂ ಅರ್ಥಕೋಬೇಕು. ಏನದು? ಈ ಕಡೆಯಿಂದ DK ಶಿವಕುಮಾರ್ ಅವರು ಅಲ್ಲಿಗೆ ಹೋಗಿದ್ರು. ಏನಕ್ಕೆ ಹೋಗಿದ್ರು? ಸಂಪುಟ ವಿಸ್ತರಣೆಗೆ ಅಲ್ವಾ? ನೋಡಿ, ಆದರೆ ಅದು ಹಾಗಾಗಲಿಲ್ಲ. ಏನಾಯಿತು? ಅವರು ಹೋಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ತಕ್ಷಣ ಪ್ರತಿಭಟನೆ 2 ದಿವಸದಲ್ಲಿ ನಿಂತೋಯ್ತು. ಏನು ಕಾರಣ? ಅವ್ರ ಕಾಲು ಹಂಗಿತ್ತು. DK ಶಿ ಅವರು ಎಲ್ಲಿ ಕಾಲಿಟ್ರು ಮಠಾಶ್ ಬಂಡೆ ಅಂತ ಕರಿತೀವಲ್ಲ. ಯಾಕೆ ಬಂಡೆ ಅಂತ ಸುಮ್ಮನೆ ಕರೆಯೋದಿಲ್ಲ ರೀ ಅವ್ರನ್ನೆಲ್ಲ. ಅವರಲ್ಲಿ ಕಾಲಿಟ್ಟ ಮೇಲೆ ಪ್ರತಿಭಟನೆ ಮಠಾಶ್ ಆಗ್ಬಿಡ್ತು. ಇದನ್ನ ಕೆಲವು ಜನ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಬಂಡೆ ಇರೋ ಕಡೆ ಎಲ್ಲವೂ ಮಠಾಶ್ ಆಗುತ್ತೆ. ಇವ್ರ ಕಾಲುಗುಣ ಚೆನ್ನಾಗಿತ್ತು ಅಂತ ಅರ್ಥವಾಯ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆಹಾ, ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಒಟ್ಟಿನಲ್ಲಿ ನಮ್ಮ DK ಅವ್ರಿಗೆ ಅಲ್ಲಿ ಕಾಲಿಟ್ಟ ಮೇಲೆ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ವಾಪಸ್ ತಗೊಂಡು ಮಾತುಕತೆಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು ಸಲ DK ಅವ್ರನ್ನ ಡೆಲ್ಲಿಗೆ ಕಳಿಸ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಮುಂದಕ್ಕೇನಾಗುತ್ತೆ ನೋಡೋಣ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.